ವಾಯು ಮಾಲಿನ್ಯಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. ಒಂದು ದಟ್ಟವಾದ ಮಂಜು ವಾಯು ಮಾಲಿನ್ಯಕ್ಕೆ ದೆಹಲಿ ತಲ್ಲಣಗೊಂಡಿದೆ. ವಾಯು ಮಾಲಿನ್ಯಕ್ಕೆ ತತ್ತರಿಸಿದ ರಾಷ್ಟ್ರ ರಾಜಧಾನಿ. ದಟ್ಟ ಮಂಜು ವಾಯು ಮಾಲಿನ್ಯಕ್ಕೆ ದೆಹಲಿ ತಲ್ಲಣ. ಮಕ್ಕಳ ಶಿಕ್ಷಣದ ಮೇಲೂ ಪೊಲ್ಯೂಷನ್ ಪರಿಣಾಮವನ್ನ ಬೀರಿದೆ. 5ನೇ ತರಗತಿಯವರೆಗಿನ ಶಾಲೆಗಳನ್ನು ಬಂದ್ ಮಾಡಲು ಆದೇಶವನ್ನು ನೀಡಲಾಗಿರುವಂಥದ್ದು. ಮುಂದಿನ ಆದೇಶದವರೆಗೆ ಎಲ್ಲ ಸ್ಕೂಲ್ ಕ್ಲೋಸ್ ಆಗಲಿದೆ. 5ನೇ ತರಗತಿಯವರೆಗೆ ಆದೇಶವನ್ನು ಹೊರಡಿಸಿದ ಡೆಲ್ಲಿ ಶಿಕ್ಷಣ ನಿರ್ದೇಶನಾಲಯ. ಸರ್ಕಾರೇತರ ಖಾಸಗಿ ಸ್ಕೂಲ್ಗೆ ಅನ್ವಯ ಆಗಲಿದೆ ಈ ಒಂದು ರೂಲ್. ಆನ್ಲೈನ್ ತರಗತಿಗಳನ್ನು ನಡೆಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ದೆಹಲಿಯಲ್ಲಿ ವಾಯು ಮಾಲಿನ್ಯ ಗಂಭೀರ ಮಟ್ಟವನ್ನು ತಲುಪಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯದ ಮೇಲಿನ ಆತಂಕ ಹೆಚ್ಚಾಗಿರುವಂಥದ್ದು ದೆಹಲಿಯ ಜನರಲ್ಲಿ. ಇದೇ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅಂತಾನೆ ಹೇಳಬಹುದು. ನರ್ಸರಿಯಿಂದ 5ನೇ ತರಗತಿಯವರೆಗೂ ಕೂಡ ಎಲ್ಲ ಶಾಲೆಗಳನ್ನು ಆಫ್ಲೈನ್ ತರಗತಿಗಳನ್ನು ಮುಂದಿನ ಸೂಚನೆ ಬರುವವರೆಗೂ ಕೂಡ ಸ್ಥಗಿತಗೊಳಿಸಲಾಗಿರುವಂಥದ್ದು. ಈ ಆದೇಶ ದೆಹಲಿಯ ಎಲ್ಲ ಸರ್ಕಾರೇತರ ಹಾಗೂ ಖಾಸಗಿ ಶಾಲೆಗಳಿಗೆ ಅನ್ವಯವಾಗುತ್ತೆ ಅಂತ ಶಿಕ್ಷಣ ನಿರ್ದೇಶನಾಲಯ ಈ ಕುರಿತಂತೆ ಸ್ಪಷ್ಟನೆಯನ್ನು ಕೂಡ ನೀಡಿದೆ. ನೀವು ಕೂಡ ಪ್ರತಿಯನ್ನು ಗಮನಿಸಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನರ್ಸರಿಯಿಂದ 5ನೇ ತರಗತಿಯವರೆಗೂ ಕೂಡ ಆನ್ಲೈನ್ ತರಗತಿಗಳನ್ನು ಕಡ್ಡಾಯವಾಗಿ ನಡೆಸಲು ಶಾಲೆಗಳಿಗೆ ಸೂಚನೆಯನ್ನು ನೀಡಿದೆ. ಹಾಗಾದರೆ ದೆಹಲಿಯ ಏರ್ ಕ್ವಾಲಿಟಿ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಪಾತಾಳಕ್ಕೆ ತಲುಪಿರುವ ದೆಹಲಿಯ ಏರ್ ಕ್ವಾಲಿಟಿ. ತುಂಬ ವಿಷಕಾರಿಯಾಗಿ ಮಾರ್ಪಟ್ಟ ದೆಹಲಿಯ ಗಾಳಿ. ವಿಷಗಾಳಿಯಿಂದ ಕಣ್ಣೂರಿ ಉಸಿರಾಟದ ತೊಂದರೆ ಹೆಚ್ಚಾಗ್ತಾ ಇದೆ. ಹಾರ್ಟ್, ಶ್ವಾಸಕೋಶದ ಸಂಬಂಧಿ ಕಾಯಿಲೆ ಉಲ್ಬಣವಾಗ್ತಾ ಇದೆ. ಹಲವು ಸಮಸ್ಯೆಗಳನ್ನು ತಂದೊಡ್ಡುತ್ತಿದೆ ದೆಹಲಿಯ ವಿಷಗಾಳಿ ಅಂತಾನೆ ಹೇಳ್ಬೋದು. ದೆಹಲಿಯ ಗಾಳಿಯ ಗುಣಮಟ್ಟ ಅತ್ಯಂತ ಅಪಾಯಕಾರಿಯ ಒಂದು ಮಟ್ಟವನ್ನು ತಲುಪಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ಕಡೆ ದಟ್ಟವಾದಂತಹ ಮಂಜು, ಹಾಗೆ ವಾಹನ ಉಗುಳುವಂತಹ ಹೊಗೆ ಆಗಿರಬಹುದು, ಕಾರ್ಖಾನೆಗಳು ಉಗುಳುವಂತಹ ಹೊಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮಲಿನವಾಗಿಸಿರುವಂಥದ್ದು ರಾಷ್ಟ್ರ ರಾಜಧಾನಿ ದೆಹಲಿಯನ್ನು. ಹಾಗಾದರೆ ಇದರಿಂದ ಏನೆಲ್ಲ ಅಪಾಯಕಾರಿ ತೊಂದರೆಗಳಿದೆ, ಮನುಷ್ಯನ ದೇಹಕ್ಕೆ ಏನೆಲ್ಲ ತೊಂದರೆಗಳಾಗುತ್ತೆ, ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಏನು ತೊಂದರೆಗಳಾಗುತ್ತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ನೋಡಿ, ಕಣ್ಣು ಉರಿ ಉಂಟಾಗುತ್ತಂತೆ, ಹಾಗೆ ಉಸಿರಾಟದ ತೊಂದರೆ ಕೂಡ ಉಂಟಾಗ್ತಾ ಇದೆ. ಹೃದಯ ಮತ್ತು ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಆಸ್ಪತ್ರೆಗೆ ಹೋಗುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೆಹಲಿಯ ವಾಯು ಮಾಲಿನ್ಯ ಸಮಸ್ಯೆ ಇದೀಗ ದೇಶೀಯ ಮಟ್ಟವನ್ನು ಮೀರಿ ಅಂತಾರಾಷ್ಟ್ರೀಯ ಚರ್ಚೆಯ ವಿಷಯವಾಗಿದೆ. ನೋಡಿ, ಸಿಂಗಾಪುರ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಕೆನಡಾ ಸೇರಿದಂತೆ ಹಲವು ದೇಶಗಳಲ್ಲಿ ದೆಹಲಿಯ ಉಸಿರಾಡುವ ಕುರಿತು ನಾಗರಿಕರಿಗೆ ಎಚ್ಚರಿಕೆ ನೀಡಲು ಕೂಡ ಆದೇಶವನ್ನು ನೀಡಲಾಗಿರುವಂಥದ್ದು. ವಿಮಾನ ಹಾರಾಟದ ಮೇಲೆ ಮಂಜು ಹೊಗೆ ಎಫೆಕ್ಟ್ ಬಿಟ್ಟಿದೆ. ಹಾಗೆ ದಟ್ಟ ಮಂಜಿನಿಂದ ಹಾರಲಾಗದೆ ಫ್ಲೈಟ್ಗಳು ನಿಂತಲ್ಲೇ ನಿಂತಿವೆ. ವಿಮಾನ ಹಾರಾಟದ ಮೇಲೆ ದಟ್ಟವಾದಂತಹ ಮಂಜು ಮತ್ತು ಹೊಗೆ ಎಫೆಕ್ಟ್ ಆಗಿರುವಂಥದ್ದು. ದಟ್ಟ ಮಂಜಿನಿಂದ ಫ್ಲೈಟ್ಗಳು ನಿಂತಲ್ಲೇ ನಿಂತಿವೆ, ಹಾರಲಾಗದೆ. ದೆಹಲಿಯಲ್ಲಿ 228 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಹಾರಾಟವನ್ನು ರದ್ದು ಮಾಡಲಾಗಿದೆ. 300ಕ್ಕೂ ಹೆಚ್ಚು ವಿಮಾನ ಹಾರಾಟದಲ್ಲಿ ವ್ಯತ್ಯಯ. 5ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಕ್ಕೆ ಬೇರೆ ವಿಮಾನ ನಿಲ್ದಾಣಕ್ಕೆ ಒಂದು ಡೈವರ್ಟ್ ಮಾಡಲಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಎಷ್ಟೊಂದು ದಟ್ಟವಾದಂತಹ ಮಂಜು ಇರುವಂಥದ್ದು. ಇಂತಹ ವಾತಾವರಣದಲ್ಲಿ, ಅದರಲ್ಲೂ ಆಕಾಶದೆತ್ತರದಲ್ಲಿ ಹಾರುವಂತಹ ವಿಮಾನಗಳಿಗೆ ಕೊಂಚ ತಡೆ ಉಂಟಾಗಿರುವಂಥದ್ದು, ಸಮಸ್ಯೆಗಳು ಕೂಡ ಉಂಟಾಗಿರುವಂಥದ್ದು. ಇತ್ತೀಚೆಗಷ್ಟೇ ದೆಹಲಿ, ಬೆಂಗಳೂರು ಸೇರಿದಂತೆ ಸಾಕಷ್ಟು ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿತ್ತು ಇಂಡಿಗೋ ಸಿಬ್ಬಂದಿಗಳ ಕೊರತೆಯಿಂದ. ಆದರೆ ಇದೀಗ ವಿಮಾನಗಳ ಹಾರಾಟದ ಮೇಲೆ ಎಫೆಕ್ಟ್ ಆಗಿರುವಂಥದ್ದು ದಟ್ಟವಾದಂತಹ ಮಂಜು ಹಾಗೆ ಹೊಗೆ ಎಫೆಕ್ಟ್ನಿಂದ ಇದೀಗ ಫ್ಲೈಟ್ಗಳು 228 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ದೃಷ್ಟಿಯಿಂದ ಹಾರಾಟವನ್ನು ರದ್ದು ಮಾಡಲಾಗಿರುವಂಥದ್ದು.
300ಕ್ಕೂ ಹೆಚ್ಚು ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. 5ಕ್ಕೂ ಹೆಚ್ಚು ವಿಮಾನ ಬೇರೆ ನಿಲ್ದಾಣಕ್ಕೆ ಡೈವರ್ಟ್ ಕೂಡ ಆಗಿರುವಂಥದ್ದು. ಡೆಲ್ಲಿಯಲ್ಲಿ 433ಕ್ಕೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕುಸಿದಿದೆ. ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ದಟ್ಟವಾದ ಮಂಜು ಆವರಿಸಿದೆ. ಡೆಲ್ಲಿಯಲ್ಲಿ 433ಕ್ಕೆ ಕುಸಿದ ಏರ್ ಕ್ವಾಲಿಟಿ ಇಂಡೆಕ್ಸ್, ವಿಮಾನ ನಿಲ್ದಾಣದಲ್ಲಿ ಆವರಿಸಿದ ದಟ್ಟವಾದ ಮಂಜು. ವಿಮಾನ ರನ್ವೇ ಕಾಣಿಸಿದಷ್ಟು ದಟ್ಟ ಮಂಜು ತೀವ್ರಗೊಂಡಿದೆ. ವಿಮಾನಗಳು ಟೇಕಾಫ್ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಜಿನಿಂದ ನಿನ್ನೆ ಫ್ಲೈಟ್ನಲ್ಲೇ ಸಿಲುಕಿದ್ದಂತಹ ಶಾಸಕರು, ವಿಮಾನದಲ್ಲೇ ಕಾಲ ಕಳೆದಿದ್ದ ಕರ್ನಾಟಕದ ಶಾಸಕರು 3-4 ಗಂಟೆ ಕಳೆದರೂ ಟೇಕಾಫ್ ಆಗಿರಲಿಲ್ಲ ಫ್ಲೈಟ್. ನಿನ್ನೆ ದೆಹಲಿಯಲ್ಲಿ 433ಕ್ಕೆ ಏರ್ ಕ್ವಾಲಿಟಿ ಕುಸಿದಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವಿಮಾನ ನಿಲ್ದಾಣದಲ್ಲಿ ದಟ್ಟವಾದಂತಹ ಮಂಜು ಆವರಿಸಿದೆ. ವಿಮಾನ ರನ್ವೇ ಕಾಣಿಸಿದಷ್ಟು ದಟ್ಟವಾದ ಮಂಜು ತೀವ್ರಗೊಂಡಿರುವಂಥದ್ದು. ವಿಮಾನಗಳು ಟೇಕಾಫ್ ಆಗದಂತಹ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಫ್ಲೈಟ್ನಲ್ಲೇ ಕರ್ನಾಟಕದ ಶಾಸಕರು ನಿನ್ನೆ ಸಿಲುಕಿದ್ರು. 3-4 ಗಂಟೆಗಳ ಕಾಲ ಟೇಕಾಫ್ ಆಗಿರಲಿಲ್ಲ ಫ್ಲೈಟ್ ಎನ್ನುವಂತಹ ಮಾಹಿತಿ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿರುವಂಥದ್ದು.